ಕೇವಲ 2 ಗಂಟೆಗಳ ಅವಧಿಯಲ್ಲಿ ಈ ದೇಶದ ವಿದ್ಯಾರ್ಥಿಗಳು ಮತ್ತೆ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಈ ವಿದ್ಯಾರ್ಥಿಗಳ ವಿರುದ್ಧ ಒಂದು ಕರಾಳ ಆದೇಶವನ್ನು ಹೊರಡಿಸಿ ವಿದ್ಯಾರ್ಥಿಗಳು ಸಿಡಿದೆದ್ದ ನಂತರ ಕೇವಲ 2 ಗಂಟೆಯಲ್ಲಿ ಅದನ್ನು ವಾಪಸ್ ಪಡ್ಕೊಂಡು ಸೋತು ಶರಣಾಗಿದ್ದಾರೆ. ಈ ವಿದ್ಯಾರ್ಥಿಗಳ ಪವರ್ ಏನು ಅಂತ ಇಡೀ ದೇಶಕ್ಕೆ ಮತ್ತೊಮ್ಮೆ ಸಾಬೀತಾಗಿದೆ. ಅದೇನಪ್ಪ ಅಂತಂದರೆ, ದೇಶದ ಪ್ರತಿಷ್ಠಿತ ಕಾನೂನು ವಿಶ್ವವಿದ್ಯಾಲಯವಾದಂಥ ಹೈದರಾಬಾದ್ನ ನಲ್ಸಾರ್ನಿಂದ 2026ರಲ್ಲಿ ಯಾರೆಲ್ಲ ಕಾನೂನು ಪದವಿ ಪಡೆದಿದ್ದಾರೆ ಅಂತಹ ವಕೀಲರನ್ನು ರಾಜ್ಯದ ದೇಶದ ಯಾವುದೇ ಬಾರ್ ಕೌನ್ಸಿಲ್ನಲ್ಲಿ ಲಾಯರ್ಗಳನ್ನಾಗಿ ನೋಂದಾಯಿಸ್ಕೊಳ್ಬಾರ್ದು ಅಂತ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷ ಮತ್ತು ಬಿಜೆಪಿಯ ರಾಜ್ಯಸಭಾ ಸದಸ್ಯನಾಗಿರ್ತಕ್ಕಂಥ ಮದನ್ ಕುಮಾರ್ ಮಿಶ್ರಾ ಗುರುವಾರ ಸಂಜೆ ಒಂದು ಆದೇಶವನ್ನು ಹೊರಡಿಸಿದ್ರು. ಯಾಕೆ ಈ ಶಿಕ್ಷೆ? ವರ್ಷಗಳ ಕಾಲ ಕಷ್ಟಪಟ್ಟು ಓದಿದ ಕಾನೂನು ವಿದ್ಯಾರ್ಥಿಗಳು ಮಾಡಿದ ತಪ್ಪಾದರೂ ಏನು? ಉತ್ತರ ಏನು ಗೊತ್ತಾ? ಅವರು ಪ್ರಶ್ನೆ ಮಾಡಿದ್ದು ಅದು ಯಾರನ್ನ? ಈ ದೇಶದ ಮುಖ್ಯ ನ್ಯಾಯಾಧೀಶರನ್ನ. ಯುವ ಜನರನ್ನ ಕಾಕ್ರೋಚ್ಗಳು, ಪ್ಯಾರಾಸೈಟ್ಗಳು ಅಂತ ಕರೆದಿದಂಥ CJI ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿದೆ, ಪ್ಯಾಲೆಟ್ ಗನ್ ಬಳಸಿದ್ದಾರೆ, ಈ ಕೇಸ್ನ ನೀವು ತಗೊಳ್ಳಿ ಅಂತಂದರೆ ಇಲ್ಲ ಆ ಎಲ್ಲ ವಿಡಿಯೋ ನೋಡೋಕ್ಕೆ ನನಗೆ ಟೈಮ್ ಇಲ್ಲ ಅಂತ ಉಡಾಫೆ ಉತ್ತರ ಕೊಟ್ಟಿದ್ರಲ್ಲ, ಅಂಥವ್ರನ್ನ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಬಾರ್ದಾ? ಖಂಡಿತ ಪ್ರಶ್ನೆ ಮಾಡಬೇಕು. ಅದನ್ನೇ ನಲ್ಸಾರ್ ವಿವಿಯ ಕಾನೂನು ವಿದ್ಯಾರ್ಥಿಗಳು ಮಾಡಿದರು. ತಮ್ಮ ಕಾನ್ವೊಕೇಶನ್ಗೆ ಮುಖ್ಯ ಅತಿಥಿಯಾಗಿ ಇದೇ CJI ಕರೆಯೋದು ಬೇಡ ಅಂತ ಅವರು ಪತ್ರ ಬರೆದು ಪ್ರತಿರೋಧ ತೋರಿದ್ರು. ಕಾರ್ಯಕ್ರಮಕ್ಕೆ ಅವರು ಬರಲಿಲ್ಲ. ಈ ಒಂದು ಕಾರಣ ಇಟ್ಕೊಂಡು ಬಿಜೆಪಿ ಈ ವಿದ್ಯಾರ್ಥಿಗಳ ಮೇಲೆ ಒಂದು ದ್ವೇಷ ರಾಜಕಾರಣವನ್ನು ಮಾಡಲಿಕ್ಕೆ ಮುಂದಾಯಿತು. ಅವರ ಭವಿಷ್ಯವನ್ನು ಹಾಳು ಮಾಡಬೇಕು, ಅವರೆಲ್ಲೂ ಲಾಯರ್ ಆಗಿ ಕೆಲಸ ಮಾಡಬಾರ್ದು ಅಂತಕ್ಕಂಥ ಒಂದು ದುರಂತ ಸ್ಥಿತಿಯನ್ನು ತರಲಿಕ್ಕೆ ಹೊರಟಿದ್ರು. ಯಾಕೆ? ವಿದ್ಯಾರ್ಥಿಗಳು ಪ್ರಶ್ನೆ ಮಾಡೋದು ತಪ್ಪಾ? CJI ಅಂತಂದರೆ ಅವರು ಈ ದೇಶದ ಸಂವಿಧಾನಕ್ಕಿಂತ ಮಿಗಿಲ. ಕಾನೂನು ಮೂಲಕ ಅವರೆಲ್ಲರೂ ಸಮಾನರು ತಾನೆ. ಅವರು ಉಡಾಫೆಯಿಂದ ಮಾತಾಡಿದ್ರೆ ಅದನ್ನು ಅವ್ರನ್ನ ಪ್ರಶ್ನೆ ಮಾಡಬೇಕಲ್ವಾ? ಅದನ್ನೇ ಈ ವಿದ್ಯಾರ್ಥಿಗಳು ಮಾಡಿದರು. ಅಷ್ಟಕ್ಕೆ ಅವರು ಲಾಯರೇ ಆಗಬಾರ್ದು ಅನ್ನೋ ರೀತಿಯಲ್ಲಿ ಈ ಬಿಜೆಪಿ ಮತ್ತು ಮನನ್ ಮಿಶ್ರಾ ಪ್ರಯತ್ನ ಪಟ್ಟರು. ಅಷ್ಟು ಸಾಕಾಗಿತ್ತು. ಕಾಕ್ರೋಚ್ ಜನತಾ ಪಕ್ಷದ ಸೌರವ್ ದಾಸ್ರವರು ಮೆನನ್ ಮಿಶ್ರಾ ಅವರನ್ನು ಪ್ರಶ್ನೆ ಮಾಡಿದ್ರು. ಅವರನ್ನು ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಒಂದು ಟ್ವೀಟನ್ನು ಮಾಡಿದ್ರು. ಇನ್ನೊಂದು ಕಡೆ ಅಭಿಜಿತ್ ಜೀಪ್ಗೆ ಏನಪ್ಪ ಮಾಡಿದ್ರು ಅಂತಂದರೆ, ಈ ದೇಶದ ಎಲ್ಲ ಕಾಕ್ರೋಚ್ ವಕೀಲರು ಒಟ್ಟಾದರೆ ಏನು ಮಾಡ್ಬೋದು, ಈ ಮೆನನ್ ಮಿಶ್ರಾ ರಾಜೀನಾಮೆ ಪಡೆಯುವ ಸಮಯ ಬಂದಿದೆ ಅಂತಕ್ಕಂಥ ಟ್ವೀಟನ್ನು ಮಾಡಿದ್ರು. ಅಷ್ಟೇ ಸಾಕು, ಬಿಜೆಪಿಯವರು ಬೆಚ್ಚಿ ಬಿದ್ದುಬಿಟ್ರು. ಮೆನನ್ ಮಿಶ್ರಾ ಅಂತೂ ಆ ಎಲ್ಲ ಟ್ವೀಟ್ಗಳಿಗೆ ರಿಪ್ಲೈ ಮಾಡ್ತಾ ಇಲ್ಲ ನನ್ನ ಆದೇಶವನ್ನು ವಾಪಸ್ ಪಡ್ಕೊಂಡ್ಬಿಟ್ಟಿದ್ದೀನಿ, ಯಾವ ವಿದ್ಯಾರ್ಥಿಗಳಿಗೂ ತೊಂದರೆ ಕೊಡಲ್ಲ, ನಾವು ವಿದ್ಯಾರ್ಥಿಗಳ ಪರವಾಗಿದ್ದೀವಿ ಅಂತಕ್ಕಂಥ ಪೋಸ್ಟ್ ಕೊಡಲಿಕ್ಕೆ ಮುಂದಾದರು. ಕೇವಲ 2 ಗಂಟೆಗಳ ಅವಧಿಯಲ್ಲಿ ಇಷ್ಟೆಲ್ಲ ನಡೆದು ಹೋಯಿತು. ಕಾಕ್ರೋಚ್ಗಳ ಪವರ್ ಏನು ಅಂತಕ್ಕಂಥದ್ದನ್ನ ಇಡೀ ದೇಶಕ್ಕೆ ಗೊತ್ತಾಯಿತು. ಒಬ್ಬ ಅಸಮರ್ಥ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆದುಕೊಂಡ ನಂತರ ಈ ಮೆನನ್ ಮಿಶ್ರಾ ಅಂತಕ್ಕಂಥವನು ತನಗೂ ಆ ಪರಿಸ್ಥಿತಿ ಬಂದ್ಬಿಡ್ಬೋದು ಅಂತ ಎದುರುಕೊಂಡು ಜನವಿರೋಧಿ ಆದೇಶವನ್ನು ವಾಪಸ್ ಪಡ್ಕೊಂಡಿದ್ದಾನೆ. ಅಂದರೆ ಈ ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಕ್ರಾಂತಿ ಈಗ ಆರಂಭ ಆಗಿದೆ. ಮುಂದೆ ಈ ವಿದ್ಯಾರ್ಥಿಗಳೇ ದೇಶವನ್ನು ಬದಲಿಸ್ತಾರೆ. ಈ ಜೆನ್ಜಿಗಳನ್ನು ನೋಡಿ ಜೆನ್ ಆಲ್ಫಾಗಳು ಕೂಡ ಬೆಳೆದಿಗಿಳಿದಿದ್ದಾರೆ. ದೇಶದ ಸುಮಾರು 150 ಕಡೆ ತಮ್ಮ ಶಾಲೆಗಳಲ್ಲಿ ಒಳ್ಳೆ ವ್ಯವಸ್ಥೆ ಬೇಕು ಅಂತೇಳಿ ಚಿಕ್ಕ ಮಕ್ಕಳು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದರೆ ಈ ದೇಶಕ್ಕೆ ನಿಜವಾಗ್ಲೂ ಭವಿಷ್ಯ ಇದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ವಿದ್ಯಾರ್ಥಿ ಯುವ ಜನರ ಪರವಾಗಿ ನಾವು ನಿಂತ್ಕೊಳ್ಬೇಕು. ಅವರಿಗೆ ಬೆನ್ನೆಲುಬಾಗಿ ನಿಂತರೆ ದೊಡ್ಡ ಬದಲಾವಣೆಗಳು ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ನಾವು ಈ ಕಾಕ್ರೋಚ್ಗಳಿಗೆ ಒಂದು ಸಲ್ಯೂಟ್ ಹೇಳೋಣ. ನಮಸ್ಕಾರ.